ಸ್ವಲ್ಪ ಕೆಲವು ಪುಟಗಳು ಮಾತ್ರ ನಾವು ಓದಿದ್ವಿ, ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಭಾಳ ಅಪರೂಪದ ಕೃತಿ ಅಂತ ಅನಿಸುತ್ತೆ. ಒಂದೆರಡು ಪುಟಗಳನ್ನು ಓದಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸಿಬಿಡ್ತೇವೆ. ದೇವರಿಲ್ಲ ಎಂದ ಚಾರ್ವಾಕ, ಅದವರಿಗೆ ನಂಬಿಕೆಯನ್ನು ಬದಲಿಸಿದ ಋಷಭದೇವ ಪಂಥ. ಇಲ್ಲಿ ಏನೂ ಇಲ್ಲ ಎಂದ ಬುದ್ಧ. ಎಲ್ಲರೂ ಈ ನೆಲದಲ್ಲಿಯೇ ಹುಟ್ಟಿದರು, ಇವರದೇ ಒಂದು ದಾರಿ. ಎಲ್ಲಕ್ಕೂ ಕಾರಣ ಬೆಳಕಿನ ಹಸಿವು. ಬೆಳಕು ಹುಡುಕುವವ ಬೆಳಗುತ್ತಾನೆ. ಅದು ಅವನನ್ನು ಮತ್ತು ಅವನನ್ನು ನಂಬಿದವರನ್ನು ಬೆಳಗಿಸುತ್ತದೆ. ಬೆಳಕನ್ನು ಹೀಗೆ ಕಾಣಬೇಕು ಎಂದು ವಿಧಿಸಿದರೆ ಅದು ಬೆಳಕಾದೀತು ಹೇಗೆ? ಬೆಳಕಿಗೆ ಹಲವು ಕಿರಣಗಳು, ಹಲವು ಬಣ್ಣಗಳು. ಕಣ್ಣು ತೆರೆದವನಿಗೆ ಅದರ ಕಾಣಿಕೆ. ಯಾವ ಬೆಳಕು ಒಂದೇ ಕಿರಣದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಸಿಕ್ಕ ಬೆಳಕು ಅವರ ಬಣ್ಣ ಬದಲಿಸದೇ ಬಿಟ್ಟಿಲ್ಲ. ತನ್ನ ಬಣ್ಣ ಬದಲಿಸಿದ ಬೆಳಕು ಕಂಡಿಲ್ಲ. ಅದು ಬೆಳಕಿನ ಒಳಗಣ ಬಲ. ಆ ಬಲಕ್ಕೆ ಅರ್ಪಿಸಿಕೊಳ್ಳುವ ದುರ್ಬಲನಲ್ಲ, ಧೀರರಿಗೆ ಬೆಳಕಿನ ದಾರಿ ಇತ್ಯಾದಿ. ಹೀಗೆ ಅವರು ತಂದೆಯ ಹಾಕಿಕೊಟ್ಟಂಥ ಆಧ್ಯಾತ್ಮಿಕ ಪಥದಲ್ಲಿ ಬಹಳ ದೃಢವಾದ ಹೆಜ್ಜೆಗಳನ್ನು ಅವರ ಸುಪುತ್ರಿ ದಾಪುಗಾಲಿ ಇಡ್ತಾ ಇದ್ದಾಳೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ನಾವೆಲ್ಲರೂ ಕೂಡ ಕೊನೆಯದಾಗಿ ನಾವೆಲ್ಲರೂ ಇಡೀ ಭಾರತಾದ್ಯಂತ ನಾವು ಪಠಿಸ್ತಕ್ಕಂತಹ ಶಾಂತಿ ಮಂತ್ರ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಶಾಂತಿ 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 ಅನ್ನೋ ಮಾತೇನಿದೆ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಒಂದು ನಿಮಿಷದಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದನ್ನು ತಿಳ್ಕೊಳ್ತೀವಿ. ನಿಮಗೆಲ್ಲ ಗೊತ್ತಿದೆ ಅದು. ಇದರ ಬಗ್ಗೆ ಒಂದು ನಾವು ಬಹಳ ಹಿಂದೆ, 2-3 ವರ್ಷಗಳ ಹಿಂದೆ ನಾವು ಅಮೇರಿಕಕ್ಕೆ ಹೋದಾಗ ಅಲ್ಲಿಯ ಒಂದು ಸಮುದ್ರದ ತೀರದಲ್ಲಿ ಕುಳಿತು ಈ ಒಂದು ಪದ್ಯವನ್ನು ನಾವು ಬರೆದ್ವಿ. ಅದು ಹೀಗಿದೆ. ನಿಮಗೆಲ್ಲ ಗೊತ್ತಿದೆ ಶಾಂತಿ ಮಂತ್ರ. ಆದರೆ ಆ ಶಾಂತಿ ಮಂತ್ರದ ನಿಜವಾದ ಅರ್ಥ ಏನು? ಎಲ್ಲರೂ ನಾವು ಕೂತ್ಕೊಂಡು ಮಂತ್ರ ಪಠಿಸ್ತೀವಿ. ಅದರ ಅರ್ಥವನ್ನು, ಅದರ ನಿಜಾರ್ಥ ಏನು ಅನ್ನೋದನ್ನು ಇಲ್ಲಿ ಅದರ ಅರ್ಥವನ್ನು ಕ್ರೋಢೀಕರಿಸಲಿಕ್ಕೆ ನಾವು ಪ್ರಯತ್ನ ಮಾಡಿ. ಇದು ಪದ್ಯ ಹೀಗಿದೆ, ನಾವು ಬರೆದಂಥ ಪದ್ಯ. ಕುರುಡು ಲೋಕ. ಇದ್ದವಳೊಬ್ಬಳು ಕುರುಡಿ, ಅನುದಿನವೂ ಬೇಡದಳು ಆ ದೇವರನ್ನು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲು. ತಮಸೋಮ ಜ್ಯೋತಿರ್ಗಮಯ. ಕಣ್ಣುಳ್ಳ ನೆರೆಹೊರೆಯವರ ಭಾಗ್ಯಕ್ಕೆ ಅಸೂಯೆ ಉಕ್ಕಿ ಬರುತ್ತಿತ್ತು ಕತ್ತಲೆಯ ಜಗದೊಳಗೆ. ಹತಾಶೆಯ ಭಾವ ಬಲಿಯುತ್ತಿತ್ತು. ಸಿಕ್ಕನೊಬ್ಬ ಪುಣ್ಯಾತ್ಮನವಳಿಗೆ ಗೆಳೆಯನಾಗಿ, ಅನವರ್ತ ಕಣ್ಣಾಗಿ, ಅವಳ ಸುಖ ದುಃಖದಲ್ಲಿ ಭಾಗಿಯಾಗಿ. ಹೇಳಿದರು ಯಾರೋ, ಕುರುಡರಿಗೆ ಕಣ್ಣು ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆ ಅಂದು. ಗೆಳೆಯನ ಒತ್ತಾಸೆಗೆ ಒಪ್ಪಿದಳು ಕುರುಡಿ. ಚಿಕಿತ್ಸೆ ಮಾಂತ್ರಿಕ ಮಾಟ ಮಾಡಿತು. ಕಣ್ಣರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ. ತಿಳಿಯಿತವಳಿಗೆ ಆತನೂ ಕುರುಡನೆಂದು. ಕಷ್ಟ ನೀಗಿತು, ಜೊತೆಗೆ ಬಾಳೆ ಬೆಳಗೋಣ ಬಾಣನ್ನು ಗೆಳತಿ. ಕಷ್ಟ ನೀಗಿತು, ಜೊತೆಗೆ ಬಾಳೆ ಬೆಳಗೋಣ ಬಾನನ್ನ ಗೆಳತಿ ಎಂದನ ಗೆಳೆಯ ಹರುಷದಿಂದ. ಹುಬ್ಬು ಗಂಟಿಕ್ಕಿ ದುಂಡದಳ ಗೆಳತಿ, ಹೋಗೋ ಕುರುಡ, ನಿನ್ನೊಡನೆ ಬಾಳವೆ ಮಾಡಲು ನಾನೇನು ಕುರುಡಿಯೇ, ನಡೆಯಾಚೆ ದೂರ. ಮರುದಿನವೇ ತಿಳಿಯಿತವಳಿಗೆ ವಿಷಕ್ಕೆ ಬಿಡುವ ಗೆಳೆಯ ಸತ್ತನೆಂದು. ಸಾಯುವ ಮುನ್ನ ಬರೆದಿದ್ದ ನವನೊಂದು ಉಯಿಲು ಪತ್ರ. ದುಃಖವೆನಗಿಲ್ಲ ಓ ಗೆಳತಿ, ನೀ ನನ್ನ ಜರಿದುದಕ್ಕೆ. ದುಃಖವೆನಗಿಲ್ಲ ಓ ಗೆಳತಿ, ನೀ ನನ್ನ ಜರಿದುದಕ್ಕೆ. ಆದರೂ ಬೇಡುವನು ನಾನಿಂದ, ಬದುಕಿರುವೆ ನಾನಿನ್ನ ಕಣ್ಣಾಲಿಗಳಲ್ಲಿ. ಜತನದಿಂದಲೇ ಕಾಪಾಡೋ ನಿನಗಿತ್ತ ನನ್ನೆಯ ಆ ಕಣ್ಗಳನ್ನು. ಜತನದಿಂದಲೇ ಕಾಪಾಡೋ ನಿನಗಿತ್ತ ನನ್ನ ಆ ಕಣ್ಣುಗಳನ್ನು. ಈಗ ಪ್ರಶ್ನೆ ನಿಮಗೆ, ಓದುಗರಿಗೆ, ಕೇಳುಗರಿಗೆ. ಕಣ್ಣನಿತ್ತು ಕುರುಡನಾಗಿ ಸತ್ತ ಆ ಗೆಳೆಯ
ಬೆಳಗಿನಿಂದ ಕತ್ತಲೆಗೆ ಸರಿದನೆ, ಕಣ್ಣನಿತ್ತು ಕುರುಡನಾದ ಆ ಗೆಳೆಯ ಬೆಳಕಿನಿಂದ ಕತ್ತಲೆಗೆ ಸರಿದನೆ, ಕಣ್ಣ ಪಡೆದು ಬಿಂಕದಿಂದ ವಾರೆನೋಟ ಬೀರಿದ ಅಂದಗಾತಿ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿದಳೆ. ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ. ಅವನು ಬೆಳಕಿನಿಂದ ಮಹಾ ಬೆಳಕಿನತ್ತ ಸಾಗಿದ. ಆ ಕೂಡಿ ಕತ್ತಲೆಯಿಂದ ಕಗ್ಗತ್ತಲೆ ಕಡೆಗೆ ನಡೆದಿದೆ. ಇದು ಅದರ ನಿಜ ಅರ್ಥ. ಈ ಬೆಳಕಲ್ಲ, ಆಧ್ಯಾತ್ಮಿಕ ಬೆಳಕು. ಅದು ಈ ಬೆಳಕು ಅದಕ್ಕೆ ಸಮನಲ್ಲ. ಅದು ಸೂರ್ಯನ ಬೆಳಕು ಸಹ ಅದಕ್ಕೆ ಸಮನಲ್ಲ ಅಂತ ಹೇಳಿ ಉಪನಿಷದಲ್ಲಿ ಬರುತ್ತೆ. ಇದು ಒಂದೇನು ಅನಿಸುತ್ತೆ ನನಗೆ ಕವಿತೆ ಬರೆದ ಮೇಲೆ ಅಂದರೆ, ಅವನು ಎರಡೂ ಕಣ್ಣು ಕೊಟ್ಟು ತಪ್ಪು ಮಾಡಿದ ಅನಿಸುತ್ತೆ. ಅವನು ತುಂಬ ಮೋಹಕ್ಕೆ ಒಳಗಾಗಿ ಎರಡೂ ಕಣ್ಣು ಕೊಟ್ಟದ್ದು ತಪ್ಪು. ಒಂದು ಕಣ್ಣು ಕೊಟ್ಟಿದ್ರೆ ಸರಿ ಆಗ್ತೈತೆ ಏನೋ ಗೊತ್ತಿಲ್ಲ. ಎರಡು ಕೊಡಬಾರ್ದಾಗಿತ್ತು, ಬೇಡ ಕಣ್ಣೊಬ್ಬನಂತೆ. ಇದು ಹೀಗಿದೆ ಆಧ್ಯಾತ್ಮಿಕತೆ. ಈ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನೂ ಸಮನ್ವಯಗೊಳಿಸ್ಕೊಂಡು ಹೋಗೋದೇ ಬದುಕು. ನೀವು ಭಾಳ ಸಂತೋಷ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದು. ಸಮಯ ಹೆಚ್ಚು ತಗೊಂಡ್ವಿ ಅಂತ ಕಾಣುತ್ತೆ. ನಮ್ಮ ಕೆಲವು ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೇವೆ. ಪಾಣಿನಿಯ ಬಗ್ಗೆ ನಮ್ಮ ಕೆಲವು ಗಮನ ಸೆಳೆದ್ರು. ನೀವು ಇಲ್ಲಿ ತುಂಬ ವಿದ್ವಾಂಸರಿದ್ದೀರಿ. ನಾವು 1994 ಪಾಣಿನಿಯ 4000 ಸೂತ್ರಗಳನ್ನು ಗಣಕೀಕರಿಸಿ, ಕೇವಲ ಅದು ಟೆಕ್ಸ್ಟ್ ಅಲ್ಲ ಅಷ್ಟು, ಆ ಸೂತ್ರದಲ್ಲಿರ್ತಕ್ಕಂಥ ಅದೇನು ಬೀಜಗಣಿತ ರೂಪದಲ್ಲಿದೆ ಅವುಗಳನ್ನು ನಾವು ಅದರ ಲಾಜಿಕನ್ನು ಕಂಪ್ಯೂಟರ್ನ ಅಳವಡಿಸಿದ್ವಿ. ಯಾರ ಆಸಕ್ತಿ ಇದೆಯೋ ಅವರು ನಮ್ಮ ವೆಬ್ಸೈಟಿಗೆ ಹೋಗಿ www.taralabadu.org ಅಂತ ಹೋದರೆ ಅಲ್ಲಿ ಗಣಕಾಷ್ಟಾಧ್ಯಾಯಿ ಅಂತಿದೆ. ಪಾಣಿನಿಯ ಅಷ್ಟಾಧ್ಯಾಯಿ ಗ್ರಂಥವನ್ನು ನಾವು ಗಣಕೀಕರಣಗೊಳಿಸಿದ್ರಿಂದ ಗಣಕಾಷ್ಟಾಧ್ಯಾಯಿ ಅಂತ ಹೆಸರಿಟ್ಟಿದ್ದೀವಿ. ಅದನ್ನು VB6 ನಾವು ಡೆವಲಪ್ ಮಾಡಿರೋದು. ಮೊದಲು ಡಾಸ್ನಲ್ಲಿ ಮಾಡಿದ್ವಿ 94ರಲ್ಲಿ. ಇದರಲ್ಲಿ ಮೆಲ್ಬೋರ್ನ್, ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ನಡೆದಂಥ 9ನೇ ಸಂಸ್ಕೃತ ಸಮ್ಮೇಳನ ಅದನ್ನು ಪ್ರಸ್ತುತಪಡಿಸಿದ್ವಿ. ಆನಂತರ Windows 95 ಬಂದ ಮೇಲೆ ಅದನ್ನು VB6ನಲ್ಲಿ ಅದನ್ನು ಪರಿವರ್ತನೆ ಮಾಡಿ ಅದೀಗ 2016ರಲ್ಲಿ ಪರಿಷ್ಕೃತ ಆವೃತ್ತಿ ನಮ್ಮ ಇಂಟರ್ನೆಟ್ಲಿ ನಮ್ಮ ವೆಬ್ಸೈಟ್ನಲ್ಲಿ ದೊರೆಯುತ್ತೆ. ಆಸಕ್ತರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಬೋದು. ಎಲ್ಲ ಅಷ್ಟಾಧ್ಯಾಯ 4000 ಸೂತ್ರಗಳಲ್ಲಿದ್ದೇವೆ. ಅದು ಶಬ್ದ ರೂಪವನ್ನು 10-20 ವರ್ಷಗಳ ಕಾಲ ಉದ್ಯಾನ ವ್ಯಾಕರಣ ಪಂಡಿತರು ಅದರ ರೂಪಸಿದ್ಧಿಯನ್ನು ಹೇಗೆ ಹೇಳಕ್ಕೆ ಸಾಧ್ಯನೋ ಅದಕ್ಕೆ ಸಮಾಧಿಯಾಗಿ ಮೆಷಿನ್ ಏನಿದೆ ನಮ್ಮ ತಂತ್ರಾಂಶ ಅದನ್ನು ಶಬ್ದವನ್ನು ಕೊಟ್ಟರೆ ಎಲ್ಲ ಎಲ್ಲ ವಿಭಕ್ತಿ ಎಲ್ಲ ವಚನಗಳಲ್ಲಿ ಸಮಗ್ರವಾಗಿ ಕೊಡುತ್ತೆ. ಅಷ್ಟೇ ಅಲ್ಲ, ಆ ಶಬ್ದ ರೂಪದ ನಿಷ್ಪತ್ತಿ ರೂಪಸಿದ್ಧಿ ಹೇಗಾಯಿತು ಅನ್ನೋದನ್ನು ಸಹ ಆಯಾಯ ಸೂತ್ರಗಳನ್ನು ಅದು ಉಲ್ಲೇಖಿಸಿ ಕೊಡುತ್ತೆ. ಅದನ್ನು ವಿದ್ವಾಂಸರು ನಾವು ಗಮನಿಸಬೇಕು ಅಂತ ಬಯಸ್ತೀವಿ. ಇತ್ತೀಚೆಗೆ ಈಗ ವೆಬ್ ಬೇಸ್ಡ್ ಪ್ರೋಗ್ರಾಮನ್ನು ಮಾಡಲಿಕ್ಕೆ ನಾವು ಮೊನ್ನೆ ಜರ್ಮನಿಗೆ ಹೋದಾಗ ವೆಬ್ ಬೇಸ್ಡ್ ಪ್ರೋಗ್ರಾಮನ್ನು ಭಾಳ ಜನ ಅಪೇಕ್ಷೆ ಪಟ್ಟರು. ಅದು ಇನ್ಸ್ಟಾಲಬಲ್ ವರ್ಷನ್. ಅದು ಈಗ ವೆಬ್ನಲ್ಲೇ ಮಾಡಬೇಕು ಅಂತ ಹೇಳಿ ಈಗ ಆರಂಭ ಮಾಡಿದ್ದೀವಿ. ದೈವ ಕೃಪೆಯಿಂದ ಅದನ್ನು ಮುಗಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಅಂತ ನಿಮ್ಮ ಗಮನಕ್ಕೆ ತಂದು, ಇನ್ನು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅದನ್ನು ಸಹ ನೀವು ಈ ವೆಬ್ ಆ್ಯಪ್ ಮಾಡಿದ್ದೀವಿ. ಅದನ್ನು ನೀವು ನಮ್ಮ ವೆಬ್ಸೈಟಿಗೆ ಹೋದರೆ ನಿಮಗೆ ದೊರೆಯುತ್ತೆ. ನಂತರ ಅದನ್ನು ಎಲ್ಲ ಪುರಂದರದಾಸರ, ಕನಕದಾಸರ ಎಲ್ಲ ದಾಸ ಪದ್ಯಗಳು ಮತ್ತು ಬಸವಾದಿ ಶಿವಶಂಕರ ಸುಮಾರು 22,000 ವಚನಗಳು ಅವುಗಳನ್ನು ಅದರಲ್ಲಿ ಕ್ರೋಢೀಕರಿಸಿದ್ದೀವಿ. ಅದನ್ನು ನೀವು ಉಪಯೋಗ ಮಾಡ್ಕೋಬೋದು. wachana.taralabadu.in ಇದು ಬೇರೆ ಲಿಂಕ್ ಇದೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಭಾಳ ಸಮಯ ಮೀರಿ ಬಿಡ್ತು. ಈ ಸಂದರ್ಭದಲ್ಲಿ ನಾವು ನಮ್ಮ ಏನು ಸಂತೋಷಕ್ಕೆ ಪಾರ ಇಲ್ಲ. ಇಂಥ ಕಾರ್ಯಕ್ರಮ ಹೆಚ್ಚು ಮುನ್ನಡೆಯಲ್ಲಿ ಅವರ ಎರಡನೇ ಮಗಳು ಕವಿತಾ 2 ವರ್ಷದ ಹಿಂದೆ ನಮ್ಮ ತರಳಬಾಡು ಹುಣ್ಣಿಮೆಗೆ
ಬಂದು ಅವಂತರಾಗಿ ಬಂದು ಹಾಡಿದ್ದು ಲಕ್ಷಾಂತರ ಜನರ ಮನ ಸೆಳೀತು. ಹೊರಳ ಸಿದ್ಧನ ನಾರಿ ಮರುಳು ಮಾಡಲು ಹೋಗಿ ಮರುಳಾಗಾಳೋ ಜಂಗಮಯ್ಯಗೆ ಅನ್ನೋದನ್ನು ಬಹಳ ಭಾವಪೂರ್ಣವಾಗಿ ಮಾಡಿದಂಥ ಅವರ ಮಗಳನ್ನು ಇಲ್ಲಿ ನಾವು ಮೆಚ್ಚುಗೆ ಸೂಚಿಸಿ ಬಹಳ ಅಪರೂಪದ ಹಾಡು. ಅದೇ ನಮ್ಮ ಮಠದ ಮೂಲ ಪುರುಷರ ಮರಳಿಸಿದರು. ಅವರನ್ನು ಕುರಿತಂಥ ಒಂದು ಇವರು ದಾರಾ ಬೇಂದ್ರೆ ಬರೆದಂಥ ಕವಿತೆಯನ್ನು ಅವರು ಸುಶ್ರವಾಗಿ ಹಾಡಿದ್ದು ಜನಸಾಮಾನ್ಯರಿಗೆ ಬಹಳ ಖುಷಿಯನ್ನು ತಂದುಕೊಡ್ತು ಅಂತ ಈ ಸಂದರ್ಭದಲ್ಲಿ ನಮ್ಮ ಆನಂದವನ್ನು ನಿಮ್ಮಲ್ಲಿ ಹಂಚಿಕೊಂಡು ಈ ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ.